ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿಸಿ ಸಾಫ್ಟ್ವೇರ್ ಅಂದರೆ ಇದೊಂದು ಬಿಲ್ಲಿಂಗ್ ಸಾಫ್ಟ್ವೇರ್ ಆಗಿರುತ್ತೆ, ಬಿಸ್ನೆಸ್ನ ಅಕೌಂಟಿಂಗ್ ಸಾಫ್ಟ್ವೇರ್ ಆಗಿರುತ್ತೆ. ಸೊ ಇದನ್ನು ಯಾರು ಯೂಸ್ ಮಾಡ್ತಾರೆ ಅಂದರೆ ಸ್ಮಾಲ್ ಬಿಸ್ನೆಸ್ ಯಾರು ಮಾಡ್ತಾರೆ ಅವ್ರು ಯೂಸ್ ಮಾಡುವಂಥದ್ದು. ಸೊ ಇದನ್ನ ಗಾರ್ಮೆಂಟ್ಸ್ಗಳಲ್ಲಿ ಯೂಸ್ ಮಾಡ್ಬೋದು ಅಥವಾ ಮೆಡಿಕಲ್ಗಳಲ್ಲಿ ಯೂಸ್ ಮಾಡ್ಬೋದು. ಹಾಗೆ ನೀವು ಚಿಕ್ಕ ಚಿಕ್ಕ ಬಿಸ್ನೆಸ್ ಅಂತ ಹೇಳ್ತೀವಿ, ಈ ಸ್ಮಾಲ್ ಇಂಡಸ್ಟ್ರಿಗಳಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಸೊ ಇದನ್ನು ಯಾರು ಕಂಡುಹಿಡಿದ್ರು ಅಂದರೆ ಡೆವಲಪ್ಡ್ ಬೈ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅವರು ಇದನ್ನು ಕಂಡುಹಿಡಿತಾರೆ. ಸೊ ಈ ಬಿಸಿ ಸಾಫ್ಟ್ವೇರ್ನ ಫುಲ್ ಫಾರ್ಮ್ ಒಂದು ಬಿಸಿ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಇದನ್ನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮತ್ತು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂದರೆ ಹಣಕಾಸಿಗೆ ಸಂಬಂಧಿಸಿದ್ದು, ಹಾಗೆ ಸರಕುಗಳಿಗೆ ಸಂಬಂಧಿಸಿದ್ದ ಎಂಟ್ರಿಯನ್ನು ಕೂಡ ಇದರಲ್ಲಿ ಮಾಡ್ಬೋದು. ಸೇಲ್ಸ್ ಆ್ಯಂಡ್ ಪರ್ಚೇಸ್ ಅಂದರೆ ಗೂಡ್ಸ್ಗಳನ್ನು ಖರೀದಿ ಮಾಡೋದು ಮತ್ತು ಮಾರಾಟ ಮಾಡೋದು, ಈ ಪ್ರಕ್ರಿಯೆಗಿರ್ಬೋದು. ಹಾಗೆ ನೀವು ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್, ಕೆಲವೊಂದು ಇನ್ಕಮ್ಗಳನ್ನು ತೊಗೊತೀರ, ಎಕ್ಸ್ಪೆನ್ಸಸ್ಗಳನ್ನು ತೊಗೊತೀರ, ಇದಕ್ಕೆ ಈ ಒಂದು ಸಾಫ್ಟ್ವೇರನ್ನು ಬಳಕೆ ಮಾಡ್ತಾರೆ. ಸೊ ಇದನ್ನ ಡೆವಲಪ್ಡ್ ಮಾಡಿದ್ದು 1997ರಲ್ಲಿ. ಸೊ ಇದನ್ನು ಫಸ್ಟ್ ಲಾಂಚ್ ಮಾಡ್ತಾರೆ 1994ರಲ್ಲಿ ನ್ಯೂ ದಿಲ್ಲಿಯಲ್ಲಿ. ಸೊ ಇದನ್ನು ಯಾರು ಕಂಡುಹಿಡಿದ್ರು ಅಂದರೆ ರಾಜೇಶ್ ಗುಪ್ತಾ ಮತ್ತು ದಿನೇಶ್ ಗುಪ್ತಾ ಅವರು ಈ ಸಾಫ್ಟ್ವೇರನ್ನು ಕಂಡುಹಿಡ್ತಾರೆ. ಸೊ ಇದನ್ನು ನೀವು ಸಾಧಾರಣವಾಗಿ ಈಗ ಟ್ಯಾಲಿ ಸಾಫ್ಟ್ವೇರ್ ಮತ್ತು ಬಿಸಿ ಸಾಫ್ಟ್ವೇರ್ ಅಂದರೆ ಏನು, ಇದರಲ್ಲಿ ಏನಪ್ಪ ಡಿಫ್ರೆನ್ಸ್ ಇರುತ್ತೆ ಅಂತ ಅಂದ್ಕೋಬೋದು. ಸೊ ಟ್ಯಾಲಿ ಅನ್ನೋದು ಹೈ ಪ್ರೊಫೆಷ್ನಲ್ ಬಿಸ್ನೆಸ್ ಮ್ಯಾನ್ಗಳು ಯೂಸ್ ಮಾಡಿದರೆ, ಇದನ್ನು ಸ್ಮಾಲ್ ಆ್ಯಂಡ್ ಮೀಡಿಯಮ್ ಬಿಸ್ನೆಸ್ ಮ್ಯಾನ್ಗಳನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಆಗಿದ್ದರೆ ಇದು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಆಗಿರುತ್ತೆ. ಹಾಗೆ ನಾವು ಇದ್ರ ಬಗ್ಗೆ ಸ್ವಲ್ಪ ಇನ್ಸ್ಟಾಲೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ಸ್ಟಾಲೇಷನ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಈ ಒಂದು ಬಿಸಿ ಸಾಫ್ಟ್ವೇರನ್ನು ಎಲ್ಲಿ ನಾವು ತೊಗೋಬೇಕು, ಹೇಗೆ ತೊಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ವಿ. ಸೊ ಫಸ್ಟ್ ಏನು ಮಾಡ್ತೀವಿ ಅಂದರೆ ನಮ್ಮ ಸಿಸ್ಟಮ್ಗಳಿಗೆ ನಾವು ನೆಟ್ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ಲ್ಯಾನ್ ಕನೆಕ್ಷನ್, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತೀವಿ, ಇದ್ರ ಮೂಲಕ ಕನೆಕ್ಟ್ ಮಾಡ್ಕೋಬೋದು. ಅಥವಾ ನೀವು ಏನು ಇಲ್ಲ ಅಂದರೆ ನಿಮ್ಮ ಒಂದು ಮೊಬೈಲ್ನ ವೈಫೈ ಮೂಲಕ ಕನೆಕ್ಟ್ ಮಾಡ್ಕೋಬೋದು. ಹಾಗೆ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡಿದ ಮೇಲೆ ಒಂದು ಸರ್ಚಿಂಗ್ ಬಾಕ್ಸ್ ಬರುತ್ತೆ. ಆ ಸರ್ಚಿಂಗ್ ಬಾಕ್ಸಲ್ಲಿ ಬಿಸಿ ಸಾಫ್ಟ್ವೇರ್ ಫ್ರೀ ಡೌನ್ಲೋಡ್ ಅಂತ ಕೊಡಿ, ಇಲ್ಲಾಂದರೆ ಪರ್ಚೇಸ್ ವರ್ಷನನ್ನು ಕೇಳುತ್ತೆ. ಸೊ ನೀವೀಗ ಒಂದು ಟ್ರೈನಿಂಗ್ ತೊಗೊಳ್ಳೋರಾದರೆ ಈ ಟ್ರೈನಿಂಗ್ ಪರ್ಪಸಸ್ ಆಗಿ ತೊಗೊತಾ ಇದ್ದರೆ ಫ್ರೀ ಡೌನ್ಲೋಡನ್ನು ತೊಗೋಬೋದು. ಅದೇ ನೀವು ವರ್ಕಿಂಗ್ ಪರ್ಪಸಸ್ ಆಗಿ ತೊಗೊತಾ ಇದ್ದರೆ ಅದನ್ನು ನೀವು ರಿಜಿಸ್ಟರ್ಡ್ ಮಾಡ್ಕೋಬೇಕಾಗತ್ತೆ. ಸೊ ಪರ್ಚೇಸ್ ಮಾಡಿ ತೊಗೋಬೇಕಾಗತ್ತೆ. ಸೊ ನೆಕ್ಸ್ಟು ಇದೊಂದು ಡೌನ್ಲೋಡ್ ಆದಮೇಲೆ ರಿಜಿಸ್ಟ್ರೇಷನ್ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಯನ್ನು ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಇದಿಷ್ಟು ನಾವು ಸಾಫ್ಟ್ವೇರನ್ನು ಇನ್ಸ್ಟಾಲೇಷನ್ ಮಾಡೋದು ಮತ್ತು ಈ ಸಾಫ್ಟ್ವೇರ್ನ ಬಗ್ಗೆ ಎಕ್ಸ್ಪ್ಲನೇಷನ್. ಮುಂದಿನ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ಅದರಲ್ಲಿ ಕಂಪನಿ ಕ್ರಿಯೇಟ್ ಮಾಡಬೇಕು, ಅದರಲ್ಲಿ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನನ್ನು ನೀಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.